ವಿಧಾನಸಭೆಯ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಸಂಚಲನವನ್ನೇ ಸೃಷ್ಟಿಸಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಇಲ್ಲಿವರೆಗೆ ನಡೆದಿದ್ದಂತಹ ಚರ್ಚೆಗಳಿಗೆ ಬ್ರೇಕ್ ಹಾಕಿದಂತಿದೆ. 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಅಂತ ಸಿದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಹೇಳಿಕೆ ಡಿಕೆಶಿ ಬೆಂಬಲಿಗರಿಗೆ ಬೇಸರವನ್ನ ತರಿಸಿದ್ರೆ, ಇತ್ತ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹಾಲು ಕುಡಿದಷ್ಟೇ ಸಂತಸವಾಗಿದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಎಲ್ಲಿದೆ. 5 ವರ್ಷ ನಾನೇ ಸಿಎಂ ಇಂದ ಸಿದ್ದರಾಮಯ್ಯ. ಪವರ್ ಶೇರಿಂಗ್ ವಿಚಾರಕ್ಕೆ ಸದನದಲ್ಲಿ ಸಿಎಂ ತೆರೆ. ಹೌದು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಎದ್ದಿದ್ದ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಬಿಗ್ ಬ್ರೇಕ್ ಬಿದ್ದಿದೆ. ಇನ್ನೇನು ಸಿದ್ದರಾಮಯ್ಯ ಕೆಳಗಿಳಿತಾರೆ, ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ತೆರೆ ಎಳೆದಿದ್ದಾರೆ. ಅದು ತುಂಬಿದ ಸದನದಲ್ಲೇ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ಮುಂದೆಯೂ ನಾವೇ ಅಧಿಕಾರಕ್ಕೆ ಬರ್ತೇವೆಂದು ಬಹಿರಂಗವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ವಿಚಾರದ ಬಗ್ಗೆ ನಾನಾ ಚರ್ಚೆಗಳು ನಡೆದಿದ್ವು. ಡಿಕೆಶಿ ಹಾಗೂ ಸಿದ್ದರಾಮಯ್ಯನವರ ಬಣದ ನಡುವೆ ಈ ವಿಚಾರದಲ್ಲಿ ತಿಕ್ಕಾಟವೂ ನಡೆದಿತ್ತು. ಇದಕ್ಕೆ ಪೂರಕವಾಗಿಯೇ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಅಂತ ಪ್ರತಿಪಕ್ಷ ನಾಯಕರು ಹೇಳ್ತಿದ್ರು. ಆದರೂ ಸಿದ್ದರಾಮಯ್ಯ ಇದರ ಬಗ್ಗೆ ಚಕಾರವೆತ್ತಿರಲಿಲ್ಲ. ತಮ್ಮ ಕುರ್ಚಿಯ ಬಗ್ಗೆ ಇಷ್ಟೆಲ್ಲ ಚರ್ಚೆಯಾಗ್ತಿದ್ರು, ತುಟಿಕ್ ಪಿಟಿಕ್ ಎಂದಿರಲಿಲ್ಲ. ಆದ್ರೆ ಇವತ್ತು ಸದನದಲ್ಲಿ ಅವರು ಕೊಟ್ಟಿರುವ ಹೇಳಿಕೆ ಇದೀಗ ರಾಜಕೀಯ ಪಡಶಾಲೆಯಲ್ಲಿ ನಾನಾ ಚರ್ಚೆಗಳಿಗೆ ಗ್ರಾಸವಾಗಿದೆ. ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್ 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ತಾಳಪ್ಪ. ನನ್ಗೆ ಗೋಪಾಲಕೃಷ್ಣ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ. ಸಿದ್ದರಾಮಯ್ಯನವರನ್ನ ಅಶೋಕ್ ಕೆಣಕಿದ್ದೇಕೆ? 5 ವರ್ಷ ನಾನೇ ಸಿಎಂ ಅಂತ ಟಗರು ಹೇಳಿದ್ದೇಕೆ? ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಸರ್ಕಾರದ ಹಣ ದುರ್ಬಳಕೆಯಾಗ್ತಿದೆ ಎಂದು ಪ್ರತಿಪಕ್ಷಗಳು ಧರಣಿ ನಡೆಸಿದ್ವು. ಈ ವೇಳೆ ಸ್ಪೀಕರ್ ಧರಣಿ ಕೈಬಿಡಿ ಅಂತ ಮನವಿ ಮಾಡ್ತಿದ್ರು. ಇದೇ ವೇಳೆ ಸಿಎಂ ಕೂಡ ಗರಂ ಆದ್ರು. ನೀವು RSSನವರನ್ನ PAಗಳಾಗಿ ನೇಮಕ ಮಾಡಿಕೊಂಡಿರ್ಲಿಲ್ವೇ ಅಂತ ಕೆಣಕಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಅಶೋಕ್ ಕೆಣಕಿದ್ರು. ಅಶೋಕ್ ಬರ್ಕೋ, ನಾನೇ ಪರ್ಮನೆಂಟ್ ಅಂದ್ರು ಸಿದ್ದು. ವಿಪಕ್ಷ ನಾಯಕ ಅಶೋಕ್ ಬೇಕಂತಾನೆ ಸಿಎಂನ ಕೆಣಕಿದ್ರು. ಈ ವೇಳೆ ಗಂಭೀರವಾಗಿ ಕೂತಿದ್ದ ಸಿಎಂ ಸಿದ್ದರಾಮಯ್ಯ, ಅಶೋಕ್ ಬರೆದುಕೊಳ್ಳಪ್ಪ, ನಾನೇ ಪರ್ಮನೆಂಟ್ ಅಂತ ಹೇಳಿದ್ರು. ಹಿಂದೆಯೂ ಹಾಗೆ ಹೇಳಿದ್ರಿ, ಆದ್ರೆ ಮತ್ತೆ ಕಾಣೆಯಾಗಿ ಹೋದ್ರಿ. ಈಗ ಮತ್ತೆ ಬರ್ತೀನಿ ಅಂದಿದ್ದೀರಾ, ನಮಗೂ ಸಂತೋಷ. ಈಗ 5 ವರ್ಷ ನೀವೇ ಸಿಎಂ ಆಗಿರ್ಬೇಕು ಅಂತ ಕಿಣಿಕಿದ್ರು. ಈ ವೇಳೆ ಮತ್ತೆ ಧ್ವನಿ ಎತ್ತಿದ ಸಿಎಂ, 5 ವರ್ಷ ಅಲ್ರಿ, ಮತ್ತೆ ಮುಂದಿನ 5 ವರ್ಷವೂ ನಾವೇ ಬರ್ತೀವಿ ಅಂದ್ರು. ಸಿಎಂ ಆಗಿ ನೀವೇ ಇರ್ತೀರಾ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮತ್ತೆ ಕಾಲೆಳೆದ್ರು. ನಾನೇ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ಸದಸ್ಯ ಸುನೀಲ್ಗೆ ಟಾಂಗ್ ಕೊಟ್ರು. ಸುಮ್ಮನಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್. ಇನ್ನು ಸಿಎಂ ಕುರ್ಚಿ ವಿಚಾರದಲ್ಲಿ ಡಿಕೆಶಿ ಬೆಂಬಲಿಗರು ಪದೇ ಪದೇ ಹೇಳಿಕೆ ನೀಡುತ್ತಿದ್ರು. ಬಸವರಾಜ ಶಿವಗಂಗಾ, ಇಕ್ಬಾಲ್ ಹುಸೇನ್, ರಂಗನಾಥ್ ಸೇರಿ ಹಲವರು ಡಿಕೆ ಸಿಎಂ ಆಗೇ ಆಗ್ತಾರೆ ಅಂತಿದ್ರು. ಇನ್ನು ದಲಿತ ಸಚಿವರು ಸಿದ್ದರಾಮಯ್ಯ ಬದಲಾಯಿಸದಂತೆ ಪದೇ ಪದೇ ಸಭೆ ನಡೆಸಿ ಹೈಕಮಾಂಡ್ ಮೇಲೆ ಒತ್ತಡ ತರ್ತಿದ್ರು. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ರಾಜಣ್ಣ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಇವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ವಿನಃ ಎಲ್ಲಿಯೂ ಸ್ಪಷ್ಟನೆಯಾಗ್ಲಿ ವಿರೋಧವಾಗ್ಲಿ ಮಾಡಿರಲಿಲ್ಲ. ಇಲ್ಲಿಯವರೆಗೂ ಸೈಲೆಂಟ್ ಆಗೇ ಇದ್ದ ಸಿಎಂ ಸಿದ್ದರಾಮಯ್ಯ ಇಂದು ಸದನದಲ್ಲಿ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಇಲ್ಲಿಯವರೆಗೆ ಸೈಲೆಂಟ್ ಆಗಿ ಇದ್ರು. ಆದ್ರೆ ಇಂದು ಸದನದಲ್ಲಿ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಒಟ್ಟಾರೆ ಸಿಎಂ ಕುರ್ಚಿ ಬಗ್ಗೆ ಎದ್ದಿದ್ದ ಎಲ್ಲ ಊಹಾಪೋಹಗಳಿಗೆ ಸದನದಲ್ಲಿ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ.
5 ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆದರೆ ಡಿಕೆಶಿ ಹಾಗೂ ಅವರ ಬೆಂಬಲಿಗರು ಇದನ್ನ ಹೇಗೆ ಸ್ವೀಕರಿಸುತ್ತಾರೆ ಅಥವಾ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ನಡೆಯುವ ರಾಜಕೀಯ ಆಟ ರಾಜ್ಯದ ಜನರಿಗೆ ತೀವ್ರ ಕುತೂಹಲ ಹುಟ್ಟಿಸಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೈ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.